ಎಲ್ಲರಿಗೂ ನನ್ನ ನಮಸ್ಕಾರ. ಮೋನು ನಂದು ವಾಲ್ಸ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಇವಾಗ ರುಚಿಯಾದ ತುಂಬ ಸುಲಭವಾದ ಪಾವ್ ಭಾಜಿ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 2 ಆಲೂಗೆಡ್ಡೆ, ಬಟಾಣಿ ಅರ್ಧ ಕಪ್ಪಿನಷ್ಟು, ಹೂಕೋಸು ಅರ್ಧ ಕಪ್ಪಿನಷ್ಟು ನೀರು ಹಾಕಿ 5 ರಿಂದ 6 ವಿಸಲ್ ಕೂಗಿಸಿಕೊಳ್ಳಿ. ತಣ್ಣಗಾದ ನಂತರ ಸ್ಮ್ಯಾಶ್ ಮಾಡಿಕೊಳ್ಳಿ. ಒಂದು ಬಾಣಲೆಯಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಬಿಸಿಯಾದ ನಂತರ 1 ಸ್ಪೂನ್ ಜೀರಿಗೆ ಸೇರಿಸಿ. 2 ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಒಂದು ಸಣ್ಣಗೆ ಹಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಮೂರು ಟೊಮೆಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸಿ. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ಸಣ್ಣಗೆ ಹಚ್ಚಿದ 2 ಹಸಿಮೆಣಸಿನಕಾಯಿ ಹಾಕಿಕೊಳ್ಳಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. 1 ಸ್ಪೂನ್ ಒಣಮೆಣಸಿನಕಾಯಿ ಪುಡಿ ಸೇರಿಸಿ ಪಾವ್ ಭಾಜಿ ಮಸಾಲ 2 ಸ್ಪೂನ್ ಸೇರಿಸಿ. ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ, ಹೂಕೋಸನ್ನು ಸ್ಮ್ಯಾಶ್ ಮಾಡಿ ಇದರಲ್ಲಿ ಸೇರಿಸಿ. ಮತ್ತೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಒಂದು ಚಿಟಿಕೆ ರೆಡ್ ಫುಡ್ ಕಲರ್ ಸೇರಿಸಿಕೊಳ್ಳಿ. ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಿ. ಗ್ರೇವಿ ಗಟ್ಟಿ ಎನಿಸಿದರೆ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಅದಕ್ಕೆ ಇರಲಿ. ಒಂದು ಕುದಿ ಬಂದ ನಂತರ ಸ್ವಲ್ಪ ನಿಂಬೆ ರಸ ಹಿಂಡಿ ಎತ್ತಿಟ್ಟುಕೊಳ್ಳಿ. ತವಾ ಬಿಸಿ ಮಾಡಿ ಪಾವ್ ಭಾಜಿಗೆ ಬೇಕಾಗಿರುವ ಪಾವ್ ಬನ್ನನ್ನು ಈ ರೀತಿ ಮಧ್ಯದಲ್ಲಿ ಓಪನ್ ಮಾಡಿ ಇಟ್ಟುಕೊಳ್ಳಿ. 1 ಸ್ಪೂನ್ ಬೆಣ್ಣೆ ಹಾಕಿ ಅರ್ಧ ಸ್ಪೂನ್ ಮೆಣಸಿನಕಾಯಿ ಪುಡಿ, ಮಾಡಿದ ಪಾವ್ ಮಸಾಲೆಯನ್ನು 1 ಸ್ಪೂನ್ ಹಾಕಿ ಇದರ ಮೇಲೆ ಪಾವ್ ಬನ್ನನ್ನು ಇಟ್ಟು 2 ಕಡೆ ಬೆಣ್ಣೆಯನ್ನು ಸವರಿ ಬಿಸಿ ಮಾಡಿ ಎತ್ತಿಟ್ಟುಕೊಳ್ಳಿ. ನೋಡಿದಿರಲ್ಲ, ಇಷ್ಟು ರುಚಿಯಾದ ಪಾವ್ ಭಾಜಿಯನ್ನು ಮನೆಯಲ್ಲೇ ಮಾಡಿ ತಿನ್ನಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ.
ಧನ್ಯವಾದಗಳು.